ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ತೇರನೆಳೆಯುವರು ಜಾತ್ರೆಯಲ್ಲಿ, ಜ್ಯೋತಿರ್ಮಯ ಶಿವರಾತ್ರಿಯಲ್ಲಿ, ಹರ 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 ಮಹಾದೇವ, ಗುರುವರ ನಂಬಿದ ವರಕಾವ, ಹರ ಗುರು ಈರ್ವರ ದರ್ಶನಗೈವ, ಶಿವರಾತ್ರಿಯ ರಥವೈಭವ ಅಂತ ಹೇಳ್ಯಾರ. ನಮ್ಮ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಸುಂದರವಾಗಿ ಸಿದ್ಧಾರೂಢ ಮಹಾಸ್ವಾಮಿಯ ರಥೋತ್ಸವವನ್ನು ಕುರಿತು ಬಹಳ ಸುಂದರವಾಗಿ ಹಾಡಿದರು. ಅವರು ಶರೀರ ಸಹಿತವಾಗಿ ನಮ್ಮನ್ನು ಬಿಟ್ಟು ಹೋಗಿರಬಹುದು, ಆದರೆ ಅವರ ಆ ಮಾಧುರ್ಯ ತುಂಬಿದ ಧ್ವನಿಯಲ್ಲಿ ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ಅಂತಹ ಕಲಾದೇವತೆಯನ್ನು ಪಡೆದಂಥ ನಾವು ಪುಣ್ಯಾತ್ಮರು. ಡಾಕ್ಟರ್ ರಾಜ್ಕುಮಾರ್ ಅವರು ಗುಬ್ಬಿ ನಾಟಕ ಕಂಪ್ನಿಯೊಳಗೆ ಕೆಲಸ ಮಾಡುವ ಸಮಯದೊಳಗೆ ತಮ್ಮ ತಾಯಿನ ಕರ್ಕೊಂಡು ಹುಬ್ಬಳ್ಳಿಗೆ ಬಂದಿರ್ತಾರೆ. ಆವಾಗ ಹುಬ್ಬಳ್ಳಿಯಲ್ಲಿ ಎಲ್ಲಿರಬೇಕಂತ ವಿಚಾರ ಮಾಡಿದಾಗ ಒಬ್ಬರು ಸೂಚನೆ ಕೊಡ್ತಾರೆ, ಏನಂದ್ರೆ ಸಿದ್ಧಾರೂಢರ ಮಠಕ್ಕೆ ಹೋಗ್ರಿ, ಅಲ್ಲಿ ಗೋವಿಂದ ಮಹಾಸ್ವಾಮಿಗಳಿದ್ದಾರೆ, ಅವರು ನಿಮಗೆ ಆಶ್ರಯವನ್ನು ಕೊಡ್ತಾರಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ತಾಯಿಯನ್ನು ಕರ್ಕೊಂಡು ಸಿದ್ಧಾರೂಢರ ಮಠಕ್ಕೆ ಬರ್ತಾರೆ. ಗೋವಿಂದ ಮಹಾಸ್ವಾಮಿಗಳು ಅತ್ಯಂತ ಆದರದಿಂದ ಅವರಿಗೆ ಅಲ್ಲಿ ಇರಾಕ ಆಶ್ರಯವನ್ನು ನೀಡ್ತಾರೆ. ಅದೇ ಸಮಯದೊಳಗನ ಮದ್ರಾಸ್ನಿಂದ ಚಲನಚಿತ್ರದೊಳಗೆ ನಟಿಸಲಿಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕರೆ ಬರ್ತೈತಿ. ಅಲ್ಲಿಂದ ಅವರು ನಡೆದಂಥ ದಾರಿ ರಾಜಮಾರ್ಗವಾಯಿತು. ಅವರ ಜೀವನ ಬಂಗಾರವಾಯಿತು. ಇದನ್ನು ಎಷ್ಟೋ ಸಾರಿ ಅವರು ಕೆಲವು ಸಂದರ್ಶನದೊಳಗೆ ಹೇಳಿದ್ದನ್ನು ನಾವು ನೆನಪಿಸಿಕೊಳ್ಳಬಹುದು. ಸಿದ್ಧಾರೂಢರು ಕೀರ್ತಿ ಎಷ್ಟು ದೊಡ್ಡದು. ಸಿದ್ಧಾರೂಢರು ನಂಬಿದಂಥ ಭಕ್ತರನ್ನು ಅದಾವ ರೀತಿ ಉದ್ಧರಿಸ್ತಾರೆ. ಇಂಥ ಕೆಲವೊಂದು ಘಟನೆಗಳಿಂದ ನಾವು ತಿಳ್ಕೊಳ್ಳಬಹುದು. ರುಕುಮಾಬಾಯಿ ಅನ್ನುವಂಥ ಪುಣ್ಯಾತ್ಮಳು ಬದುಕಬಾರದು ಅನ್ನುವಂತಹ ಭಾವ ಇಟ್ಟುಕೊಂಡು ಕುಂತಾಗ ಆಕೆಯನ್ನು ಆಶೀರ್ವದಿಸಿ ದೈವ ಸಾಕ್ಷಾತ್ಕಾರದ ಕಡೆಗೆ ಆಕೆಯನ್ನು ಕರ್ಕೊಂಡು ಹೋಗಿ ಆ ರುಕುಮಾಬಾಯಿ ಅನ್ನುವಂಥ ಪುಣ್ಯಾತ್ಮಳಿಗೆ ಕಲಾವತಿ ಅಂಥೇಳಿ ನಾಮಕರಣವನ್ನು ಮಾಡಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢರು. ಸೈಯದ್ ಅಮೀನ್ ಅನ್ನುವಂಥ ಒಬ್ಬ ಮುಸಲ್ಮಾನ ಬಂದು, ಯಪ್ಪ ಜ್ಞಾನವನ್ನು ಪಡೆದು ಶಾಂತನಾಗಬೇಕಂಥೇಳಿ ಇಡೀ ಕರ್ನಾಟಕವನ್ನು ಸುತ್ತಿದೆ, ಯಾವ ಕ್ಷೇತ್ರದಲ್ಲಿಯೂ ನನ್ನನ್ನು ಇಟ್ಕೊಳ್ಳಿಲ್ಲ, ಯಾಕಂದ್ರೆ ಜಾತಿ ಅಡ್ಡ ಬಂತು. ಸದ್ಗುರುನಾಥ ನೀನಾದರೂ ನನ್ನನ್ನು ಇಟ್ಕೊಂಡು ಉದ್ಧರಿಸ್ತೀಯಾ ಅಂಥೇಳಿ ಕೇಳಿದಾಗ ಸಿದ್ಧಾರೂಢರು ಆ ಸೈಯದ್ ಅಮೀನನ್ನು ಅಪ್ಪಿಕೊಂಡು, ನೀ ಇಲ್ಲೇ ಉಳಿಯಪ್ಪ, ನನ್ನ ಮಗನ ಸಮ ಅಂತ ಹೇಳಿ ಅವನಿಗೆ ಅಮೋಘವಾದಂಥ ಜ್ಞಾನಧಾರೆಯನ್ನು ಎರೆದು ಅವನನ್ನು ಬ್ರಹ್ಮಜ್ಞಾನಿಯನ್ನಾಗಿ ಮಾಡಿ ಕಬೀರದಾಸ ಅಂತೇಳಿಕಾರ ಅವರಿಗೆ ಹೆಸರನ್ನು ಇಟ್ಟಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು. ನಿಜಗುಣ ಶಿವಯೋಗಿಯ ಶಾಸ್ತ್ರಗಳು ಬರೆದಂತಹ ಲೇಖನಿಗಳು ಕೊಳ್ಳೇಗಾಲದ ಅರಮನೆಯೊಳಗೆ ಸಿಕ್ಕೊಂಡಿದ್ದು. ಒಬ್ಬ ಹುಡುಗನ್ನ ಕರೆಸಿ ಆ ಹುಡುಗ ಬಾಳೆಹಣ್ಣು ತಿನ್ನಾಕ ಕೊಡ್ತಾರೆ ಸಿದ್ಧಾರೂಢರು.
ನಿನಗೇನು ಕಾಣಕತ್ತೈತಿಪ್ಪ ಅಂಥೇಳಿ ಕೇಳಿದಾಗ ಅರಮನೆ, ಹಾಳು ಬಿದ್ದಂಥ ಅರಮನೆ, ಅದರ ಕಲ್ಲಿನ ತೊಲೆ ಬುಡಕ್ಕೆ ಸಿಕ್ಕಂಥ ಗ್ರಂಥ ಕಾಣಕತ್ತೈತಿ ಅಂತ ಹೇಳಿದ ಹುಡುಗ. ಆ ಹುಡುಗ ಹೇಳಿದ ಮಾರ್ಗವಾಗಿ ಸಿದ್ಧಾರೂಢರ ಭಕ್ತರು ಕೊಳ್ಳೇಗಾಲಕ್ಕೆ ಹೋಗಿ ಅಲ್ಲಿ ನೋಡಿದಾಗ ನಿಜಗುಣ ಶಿವಯೋಗಿಗಳ ಬರಹಗಳು ಸಿಕ್ಕವು. ಅವನ್ನು ಸ್ವತಃ ಓದಿ ಹೇಳಿ ಮಹಾಜ್ಞಾನಿಯಾಗಿದ್ದಂತಹ ಸುಬ್ಬಾಶಾಸ್ತ್ರಿನ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಒಂದು ಕೃಪಾಶೀರ್ವಾದದಿಂದ ಗರಗದೊಳಗೆ ಹುಟ್ಟಿದಂತಹ ಮಹಾತ್ಮರು ಆರೂಢ ಜ್ಯೋತಿ ಶಿವಪುತ್ರ ಅಪ್ಪನವರನ್ನು ಗುರುತಿಸಿ ಅವರ ಕೈಯಿಂದ ಷಟ್ಶಾಸ್ತ್ರಗಳನ್ನು ರಚನೆ ಮಾಡಿಸಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು. ಸಾಮಾನ್ಯ ಒಬ್ಬ ಬಡಿಗ, ಶ್ರೀಕೋಟ ಬಡಿಗೇರ ಕಾಳಪ್ಪ ಅವನನ್ನು ಆಶೀರ್ವದಿಸಿ ಅವನಿಂದ ವಿಶ್ವ ಬೆರಗಾಗುವಂಥ ಕೈಲಾಸ ಮಂಟಪವನ್ನು ಕಟ್ಟಿಸಿ ಅವನ ಆಯಸ್ಸು ತೀರಿದಾಗ ಅವನಿಗೆ ಮರುಜನ್ಮವನ್ನು ನೀಡಿ ಅವನಿಂದ ಗುರು ಕಾರ್ಯವನ್ನು ಸಂಪನ್ನಗೊಳಿಸಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢರು. ಯಪ್ಪ, ನಾ ಬಡಿಗರಿ ಕೆಲಸ ಮಾಡವ, ನನಗೆ ಕಲ್ಲಿನ ಕೆಲಸ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಗುರುಕೃಪಾ ಆದ್ರೆ ಎಲ್ಲ ಸಾಧ್ಯ ಆಗತೈತೋ ಕಾಳ್ಯ, ಚಿಂತೆ ಮಾಡಬೇಡ ಅಂತೇಳಿಕಾರ ಆ ಕಾಳಪ್ಪನ ಮುಂದೆ ತಾಸುಗಂಟ್ಲೆ ಪದ್ಮಾಸನದೊಳಗೆ ಕುಳಿತು ಸಿದ್ಧಾರೂಢರ ಸಮಾಧಿ ಮೇಲಿರುವಂಥ ಈಗಿನ ಸುಂದರವಾದಂಥ ಅಮೃತ ಶಿಲೆಯ ಮೂರ್ತಿಯನ್ನು ತಯಾರು ಮಾಡಿಸಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢರು. ಜಾತಿ ಮತ ಪಂಥಗಳನ್ನು ಕಿತ್ತೊಗೆದು ಮನುಷ್ಯ ಜಾತಿ ಒಂದಂತೆ ಹೇಳಿದಂಥ ಧೀಮಂತ ಗುರು ಸದ್ಗುರು ಸಿದ್ಧಾರೂಢರು. ಹುಲಿಯಾಗಿ ತನ್ನನ್ನು ಭೆಟ್ಟಿಯಾದಂಥ ತನ್ನ ಗೆಳೆಯನಿಗೆ ಆಶೀರ್ವದಿಸಿ ಮರುಜನ್ಮದೊಳಗೆ ನನ್ನ ಶಿಷ್ಯನಾಗಿ ಬಾ, ಮೌನದೊಳಗೆ ಯಾವ ಶಕ್ತಿ ಐತಿ ಅನ್ನೋದಕ್ಕೆ ಜಗತ್ತಿಗೆ ಸಾರುವಂಥ ನನ್ನ ಪರಮ ಶಿಷ್ಯನಾಗುವಂಥೇಳಿ ಆಶೀರ್ವದಿಸಿ ಸದ್ಗುರು ಗುರುನಾಥಾರೂಢರನ್ನು ನಮ್ಮಂಥ ಪಾಮರರಿಗೆ ಅನುಗ್ರಹಿಸಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢರು. ಯಪ್ಪ, ಮಳಿನ ಆಗಿಲ್ಲ, ಜಾತ್ರೆ ಮಾಡೋದು ಬ್ಯಾಡ ಅಂತ ಹೇಳಿದಾಗ ಭೂಮಿಗೆ ಗಂಗೆಯನ್ನು ಕರೆಸಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢರು. ಕಂಬಳಿ ಹೊತ್ತು ಮಾರುವಂಥ ದಂಪತಿಗಳು ಸಿದ್ಧಾರೂಢ ಅಪ್ಪನ ಸೇವೆಗಂತೇಳಿ ಬರ್ತಿದ್ಲು ತಾಯಿ. ರಾತ್ರಿ 3 ಗಂಟೆಗೆ ಬಂದು ಸಿದ್ಧಾರೂಢರ ಮಠ ಕಸ ಹೊಡೆದ್ಲು. ಆಕೆಯ ಭಕ್ತಿಗೆ ಮೆಚ್ಚಿದಂಥ ಸಿದ್ಧಾರೂಢರು, ಯವ್ವ ನಿನಗೆ ಏನು ಬೇಕು ಅಂಥೇಳಿ ಕೇಳಿದಾಗ, ಯಪ್ಪ ನನಗೆ ಒಬ್ಬ ಪುತ್ರನನ್ನು ಅನುಗ್ರಹಿಸುವಂತ ಬೇಡಿದಾಗ ಆಶೀರ್ವದಿಸಿದರು ಸಿದ್ಧಾರೂಢರು. ಅವರ ಆಶೀರ್ವಾದದ ಬಲದಿಂದ ಹುಟ್ಟಿದ್ದಕ್ಕಾಗಿ ಸಿದ್ಧಪ್ಪ ಅಂಥೇಳಿ ತಮ್ಮ ಮಗನಿಗೆ ಹೆಸರಿಟ್ಟರು. ಸಿದ್ಧಾರೂಢರ ಕರುಣೆಯಿಂದ ಹುಟ್ಟಿದ್ದಕ್ಕಾಗಿ ಮಹಾಜ್ಞಾನಿಗಳಾಗಿ ಸರ್ವಗುಣ ಸಂಪನ್ನರಾದಂಥ ಸರ್ ಸಿದ್ಧಪ್ಪ ಕಂಬಳಿಯವರು ನೋಡ್ರಿ, ನಮ್ಮ ಭಾರತ ದೇಶದ ಹೆಮ್ಮೆ. ಸಂವಿಧಾನವನ್ನು ರಚಿಸಿದಂಥ ಪುಣ್ಯಾತ್ಮರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗಿನೂ ಸಹಿತ ಕರ್ತವ್ಯವನ್ನು ನಿರ್ವಹಿಸಿದಂಥ ಭಾಗ್ಯ ಸರ್ ಎಂ ಸಿದ್ಧಪ್ಪ ಕಂಬಳಿಯವರಿಗೆ. ಇಂತಹ ಪುಣ್ಯಾತ್ಮರನ್ನು ಅನುಗ್ರಹಿಸಿದಂಥ ಧೀಮಂತ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು. ಅಕ್ಕಲಕೋಟೆಯ ತಾರಾಮತಿ ರಾಣಿ ಕೈಲಾಸ ಮಂಟಪವನ್ನು, ಸಮಾಧಿ ಮಂದಿರವನ್ನು, ಅಡಿಗೆ ಮನೆಯನ್ನು ಕಟ್ಟುವಾಗ ಗಚ್ಚ ಹೊತ್ತಳು.
ಗುರು ಸೇವಾ ಅಂಥೇಳಿ ತಿಳ್ಕೊಂಡು ಎಂತಹ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢರಂತ. ಗರಗದ ಮಡಿವಾಳೇಶ್ವರರು, ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು, ಅಥಣಿ ಮುರುಗೇಂದ್ರ ಶಿವಯೋಗಿಗಳು, ಇಂಚಗೇರಿಯ ಪೂಜ್ಯರು ಎಲ್ಲರೂ ಸಹಿತ ಸಿದ್ಧಾರೂಢರನ್ನು ಒಪ್ಪಿಕೊಂಡರು. ಸಿದ್ಧಾರೂಢರು ನಿಜವಾಗಿಯೂ ಸಹಿತ ಅವತಾರಿ ಪುರುಷರು ಅಂಥೇಳಿ ಸಾರಿ ಹೇಳಿದರು. ಗಿರಿಮಲ್ಲೇಶ್ವರರನ್ನು ಮೊದಲು ಮಾಡಿಕೊಂಡು, ಚಳ್ಳಗುರುಕಿ ಎರ್ರಿ ತಾತನವರನ್ನು ಮೊದಲು ಮಾಡಿಕೊಂಡು ಸಿದ್ಧಾರೂಢರಿಗೆ ಒಪ್ಪಿಕೊಂಡರು. ಬಾವಿಹಾಳದ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳು ಅತ್ಯಂತ ಖಡಕ್ಕಿದ್ರವರು. ಸಿದ್ಧಾರೂಢರನ್ನು ಪರಿಪರಿಯಾಗಿ ಪರೀಕ್ಷೆ ಮಾಡಿದರು. ಪ್ರತಿಯೊಂದು ಪರೀಕ್ಷೆಯಲ್ಲಿಯೂ ಸಹಿತ ಸಿದ್ಧಾರೂಢರು ಗೆದ್ದರು. ಆವಾಗ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳು, ಸಿದ್ಧ ನಿಜವಾಗಿಯೂ ನೀ ಆರೂಢನಪ್ಪ ಸಿದ್ಧಾರೂಢ ಅಂತಂದರು. ಗಣೇಶ್ ಪೇಟೆ ಒಳಗಿರುವಂತಹ ಜಡಿಸಿದ್ಧ ಶಿವಯೋಗಿಗಳು, ಸಿದ್ಧ ಯಪ್ಪ ಸಿದ್ಧಾರೂಢ, ನಾ ಹುಬ್ಬಳ್ಳಿ ಒಳಗೆ ಯಾಕೆ ಬಂದು ನಿಲ್ಲಿಸಿದ್ದೇನೆಂದ್ರೆ ಅತ್ಯಂತ ಸೌಮ್ಯ ಸ್ವಭಾವದವನಾದಂಥ ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಹೇಳಿದರು. ಎಂತಹ ಸಿದ್ಧಾರೂಢರು ಇರಬಹುದು ನಾವು ತಿಳ್ಕೋಬೇಕು. ಇಂತಹ ಸದ್ಗುರು ಸಿದ್ಧಾರೂಢರನ್ನು ಭಕ್ತರು ಅನೇಕ ರೀತಿಯಿಂದ ಅವರನ್ನು ಮೆರೆಸಿದರು. ಶ್ರಾವಣದೊಳಗೆ, ಕಾರ್ತೀಕ ಮಾಸದೊಳಗೆ ಪ್ರತಿ ಸೋಮವಾರ ವಿಶೇಷವಾಗಿ ಅವರನ್ನು ಪೂಜೆಗೈದರು. ಶಿವನ ಸ್ವರೂಪರಾದಂಥ ಸಿದ್ಧಾರೂಢರಿಗೆ ಶಿವರಾತ್ರಿಯಲ್ಲಿ ಮಹಾ ಉತ್ಸವವನ್ನು ಮಾಡಬೇಕು, ರಥೋತ್ಸವವನ್ನು ಮಾಡಬೇಕಂಥೇಳಿ ರಥೋತ್ಸವವನ್ನು ಭಕ್ತಾದಿಗಳು ಶಿವರಾತ್ರಿ ಒಳಗೆ ಆರಂಭ ಮಾಡಿದರು. 7 ದಿವಸ ಪರ್ಯಂತರವಾಗಿ ಸಪ್ತಾಹ ಅಂಥೇಳಿ ಆರಂಭ ಮಾಡಿ 7ನೆಯ ದಿನಕ್ಕೆ ಸಿದ್ಧಾರೂಢ ಅಪ್ಪನನ್ನು ರಥದಲ್ಲಿ ಕುಂಡ್ರಿಸಿ ಮಹಾರಥೋತ್ಸವವನ್ನು ಮಾಡಿದರು. ಅದು ಎಂಥ ಉತ್ಸವ ಅಂತಂದ್ರೆ ಬಸಲಿಂಗಮ್ಮ ಸಾಣಿಕೊಪ್ಪ ಅವ್ರು ಹೇಳ್ತಿದ್ರು, ನೋಡಪ್ಪ ಶಿವರಾತ್ರಿಗೆ ಅಜ್ಜನ ತೇರು ಹೊಂಟಿತಪ್ಪ ಅಂದ್ರೆ ನಮಗೆ ಭೂಮಿ ಮೇಲಿದ್ದಂಗೆ ಅನಿಸ್ತಿರ್ಕಿಲ್ಲಪ್ಪ, ಸ್ವರ್ಗದಾಗಿದ್ದಂಗೆ ಅನಿಸ್ತಿತ್ತು. ತೇರಿನೊಳಗೆ ಸಿದ್ಧಾರೂಢರು, ತೇರಿನ ಮುಂದೆ ಪಲ್ಲಕ್ಕಿ ಒಳಗೆ ಗುರುನಾಥಾರೂಢರು, ಅವ್ರ ಮುಂದೆ ಕಬೀರದಾಸರು ಒಂದು ಕುದುರೆ ಮೇಲೆ ಖಡ್ಗ ಬೀಸ್ಕೊಂತ ಅಡ್ಡಾಡ್ತಿದ್ರಪ್ಪ. ಕಬೀರದಾಸರನ್ನು, ಗುರುನಾಥಾರೂಢರನ್ನು, ಸಿದ್ಧಾರೂಢರನ್ನು ನೋಡಬೇಕಂದ್ರೆ 2 ಕಣ್ಣು ಸಾಲ ತಿರುಕಿಲ್ಲಪ್ಪ. ಆನಂದ ಭಾಷ್ಪಗಳು ತನ್ನಷ್ಟಕ್ಕೆ ತಾನು ಸುರಿತಿದ್ವು. ಮನಸ್ಸು ಹೇಳ್ತಿತ್ತು ಏನಂದ್ರೆ, ನಾವೆಷ್ಟು ಪುಣ್ಯಾತ್ಮರು ಇಂತಹ ಸದ್ಗುರುನಾಥನನ್ನು ಪಡೆದ್ವಿ ಅಂಥೇಳಿ ಕೃತಜ್ಞತೆ ಭಾವವನ್ನು ವ್ಯಕ್ತಪಡಿಸ್ತಿದ್ದೀವಪ್ಪ ಅಂಥೇಳಿ ದುಃಖ ಪಟ್ಕೋತ ನನಗೆ ಹೇಳ್ತಿದ್ರು ಅವರು ಬಸಲಿಂಗಮ್ಮ ಸಾಣಿಕೊಪ್ಪವರು. ಅದೆಂಥ ದಯಾಮೂರ್ತಿ, ಅದೆಂಥ ಕರುಣಾಸಾಗರ ಸಿದ್ಧಾರೂಢರಂತ. ಶಿವರಾತ್ರಿ ಉತ್ಸವ ನಡೆದಾಗ ರಥದೊಳಗೆ ಅಪ್ಪವರು ಕುಂತಾರ. ಅದೇ ಸಮಯದೊಳಗನ ಒಬ್ಬ ಮೂಢಮತಿ ತನ್ನ ಕಾಲೊಳಗಿನ ಚಪ್ಪಲಿಯನ್ನು ಬೀಸಿ ಒಗೆದ ರಥದ ಮೇಲೆ ಸಿದ್ಧಾರೂಢರ ತೊಡಿ ಮೇಲೆ ಬಂದು ಬಿತ್ತು. ಜಾತ್ರೆ ಸ್ತಬ್ಧ ಆಗಿಬಿಡ್ತು. ಯಾವ ಚಪ್ಪಲಿಯನ್ನು ತೋರಿದ್ದಲ್ಲ ಅವನನ್ನು ಎಳ್ಕೊಂಡು ಬಂದರು ಸಿದ್ಧಾರೂಢರ ಮುಂದೆ. ಬಿಟ್ಟು ಬಿಡ್ರಿಪ್ಪ ಅವನಂಥೇಳಿ ತಮ್ಮ ತೊಡಿ ಮೇಲೆ ಇಟ್ಟಂತಹ ಬಿದ್ದಂತಹ ಚಪ್ಪಲಿಯನ್ನು ಬಾಜುಕ್ಕೆ ತೆಗೆದಿಟ್ಟು ಹೇಳಿದರು, ಏನಂದ್ರೆ ನೋಡಪ್ಪ ಅವು ಒಂಥರ ನನಗೆ ತಾಯಿ ಇದ್ದಂಗೆ. ತಾಯಿ ಮಗನ
ಎಣ್ಣೆ ಹಚ್ಚಿ ಅಭ್ಯಂಗ ಸ್ನಾನ ಮಾಡಿಸಿ ಅವನ ಗಲ್ಲಕ್ಕೆ ಮತ್ತು ಅಂಗಾಲಿಗೆ ಹೆಂಗೆ ಕಾಡಿಗೆ ಹಚ್ತಾಳಲ್ಲ ಹಂಗೆ ಇವ ಏನು ಮಾಡಿದಾನಂದ್ರೆ ಕಾಡಿಗೆ ಇಟ್ಟು ನನ್ನ ತಾಯಿಯಾಗಿದ್ದ ನನಗೆ ದೃಷ್ಟಿ ಆಗಬಾರ್ದು ಅಂಥೇಳಿ ನೀವೆಲ್ಲರೂ ಉತ್ತತ್ತಿಯನ್ನು ಹಣ್ಣುಗಳನ್ನು ತೋರಿದ್ರಿಪ್ಪ. ಇವ ತನ್ನ ಕಾಲಿಗೆ ಹಳ್ಳ ನಡ್ತಾವ ಅನ್ನೋದನ್ನು ಸಹಿತ ಮರೆತು ತನ್ನ ಪಾದರಕ್ಷೆಯನ್ನು ನನಗೆ ನೀಡಿದಪ್ಪ, ಅವು ನನ್ನ ತಾಯಿ ಇದ್ದಂಗಂತೂ ಹೇಳಿದಂತಹ ಸಹನಾಮೂರ್ತಿಗಳು ಸದ್ಗುರು ಸಿದ್ಧಾರೂಢರು. ಇಂತಹ ಸದ್ಗುರುನಾಥನನ್ನು ಸೇವಾ ಮಾಡಬೇಕು, ಇಂತಹ ಸದ್ಗುರುನಾಥನ ದರ್ಶನವನ್ನು ಪಡ್ಕೊಳ್ಳಬೇಕು ಅಂದ್ರೆ ಎಷ್ಟೋ ಜನ್ಮದ ಪುಣ್ಯ ಮಾಡಿದವ್ರಿಗೆ ಮಾತ್ರ ಸಾಧ್ಯ ಐತಿ. ಅಜ್ಜನ ಮಠದಾಗ ಒಮ್ಮೆ ಸೇವಾ ಮಾಡಿ ನೋಡ್ರಿ, ಅದರ ಫಲ ಏನಂತ ಹೇಳಿಕಾರ ನಿಮಗೆ ಗೊತ್ತಾಗತೈತಿ. ಯಾರೇ ಹಸದು ಬಂದಾರಂಥೇಳಿ ಗೊತ್ತಾತಂದ್ರೆ ಅಜ್ಜನ ಹೆಸರ ಮೇಲೆ ಪ್ರಸಾದವನ್ನು ಕೊಡ್ರಿ, ನಿಮ್ಮ ಬೆನ್ನು ಹತ್ತಿ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಅಜ್ಜ. ಎಷ್ಟು ಜನ ಇದ್ರೂ ಸಹಿತ ಪ್ರತಿಯೊಬ್ಬರಿಗೂ ಸಹಿತ ಹೊಟ್ಟೆ ತುಂಬ ಊಟ ಸಿಗುವ ಹಂಗೆ ವ್ಯವಸ್ಥೆ ಮಾಡಿಸ್ತಿದ್ರು ಸಿದ್ಧಾರೂಢರು. ದಾಸೋಹಗಳು ಬರ್ತಾವ ಅಂಥೇಳಿ ತಿಳಿದ ಇನ್ನೂ ಶಿವರಾತ್ರಿ 3 ತಿಂಗಳಿರ್ತಾನ ರಾಶಿ ರಾಶಿ ಗಂಟ್ಲೆ ಕಟ್ಟಿಗೆಗಳನ್ನು ತರಿಸಿಡೋದು, ದೊಡ್ಡ ದೊಡ್ಡ ಮಣ್ಣಿನ ಹರಿವೆಗಳನ್ನು ತಂದಿಡೋದು, ಒಂದೊಂದು ದಾಸೋಹಕ್ಕೆ 2 ಹರಿವೆಗಳನ್ನು ಕೊಡೋದು, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕಟ್ಟಿಗೆ ಉರುವಲಕ್ಕಾಗಿ ಕೊಡೋದು, ಮಠದಿಂದ ವ್ಯವಸ್ಥೆ ಮಾಡಿಸ್ತಿದ್ರು ಸಿದ್ಧಾರೂಢರು. ಎಷ್ಟು ಪ್ರೀತಿ ಭಕ್ತರ ಮೇಲೆ, ಎಷ್ಟು ಪ್ರೀತಿ ತನ್ನ ಸೇವಕರ ಮೇಲೆ ಸಿದ್ಧಾರೂಢರಿಗೆ ಅಂತ. ಶಿವರಾತ್ರಿ ಜಾತ್ರೆ ನಡೆದಾಗ ಗೋಪನಕೊಪ್ಪದ ಒಡ್ಡರ ಹುಚ್ಚಪ್ಪ ಒಂದು ಚೀಲ ರವಾದ ಸಜ್ಜಕ ಮಾಡಕತ್ತಿದ್ದ ಪ್ರಸಾದ ಹಂಚ್ಬೇಕಂಥೇಳಿ. ನೇರವಾಗಿ ಅವನ ದಾಸೋಹಕ್ಕೆ ಹೋದರು ಸಿದ್ಧಾರೂಢರು. ಹುಚ್ಚಪ್ಪ ಏನು ಮಾಡಕತ್ತೀಯೋ ಅಂತಂದರು. ಯಪ್ಪ, ಇವತ್ತು ಜಾತ್ರೆ ಐತಿ, ಪ್ರಸಾದಕ್ಕೆ ತಯಾರಿ ಮಾಡಕತ್ತೀನಿ, ರವಾ ಕೊಪ್ಪರಿಯಾಗ ಕುದಿಯಾಕತ್ತೈತಪ್ಪ, ಮಗನ ಬೆಲ್ಲ ಥರ ಕಳಿಸಿದ್ದೀನಿ, ಬೆಲ್ಲ ಬಂತಂದ್ರೆ ಬೆಲ್ಲ ಹಾಕಿ ತಿರುಗಿಬಿಟ್ರೆ ಹೋಗಿ ತಯಾರಾತಪ್ಪ ಅಂತಂದ. ಸಿದ್ಧಾರೂಢರು ಅಲ್ಲೇ ಚಾಕ್ ಅಂತೇಳಿ 1 ಪಾವು ಕಿಲೋದಷ್ಟು ಬೆಲ್ಲಿತ್ತು, ಇಲ್ಲೈತಲ್ಲೋ ಹುಚ್ಚಪ್ಪ ಬೆಲ್ಲ ಅಂತಂದರು. ಯಪ್ಪ, ಕೊಪ್ಪರಿಯಾಗ 1 ಕ್ವಿಂಟಲ್ ರವೆ ಕುದಿಯಾಕತ್ತೈತಪ್ಪ, ಇದಿರೋದು ಪಾವು ಕಿಲೋ ಬೆಲ್ಲ, ಇದೆಲ್ಲಿ ಸಾಲಬೇಕು ಅಂತ ಅಂದ. ಸಿದ್ಧಾರೂಢರು ಅಂದರು, ನೀನು ಹುಚ್ಚಪ್ಪನ ಕರೆ ನೋಡಪ್ಪ, ಈ ಬೆಲ್ಲ ತೊಗೊಂಡು ಏನು ಮಾಡ್ತೀವೋ, ನಿನ್ನ ಹೃದಯದೊಳಗೆ ಭಕ್ತಿಯನ್ನು ಬೆಲ್ಲ ತುಂಬಿ ತುಳಕತ್ತೈತಿ ಬಾ ಅಂಥೇಳಿಕಾರ ಅಷ್ಟು ಪಾವು ಕಿಲೋ ಬೆಲ್ಲನ ಕೊಪ್ಪರಿ ಒಳಗೆ ಕುದಿಯುತ್ತಿರುವಂಥ ರವೆಗೆ ಹಾಕಿ ತಮ್ಮ ಕೈ ಹಾಕಿ ತಿರುವಿ, ಹುಚ್ಚಪ್ಪ ಸಿಹಿಯಾಗಿತ್ತಿಲ್ಲೋ ನೀನೇ ನೋಡಪ್ಪ ಅಂಥೇಳಿಕಾರ ತಮಗೆ ಕೈ ಹತ್ತಿದಂಥ ಸಜ್ಜಕವನ್ನು ಹುಚ್ಚಪ್ಪನ ಬಾಯೊಳಗೆ ಹಾಕಿದ್ರೆ ಇಡೀ ಜಾತ್ರೆ ಒಳಗನ ಇವನಷ್ಟು ಸಿಹಿ ಸಜ್ಜಕ ಯಾರ್ದೂ ಆಗಿದ್ದಿಲ್ಲ. ಎಂತಹ ದಯಾಮೂರ್ತಿ ಸದ್ಗುರು ಸಿದ್ಧಾರೂಢರು, ಎಂತಹ ಸಮತ್ವ ಭಾವದ ಸದ್ಗುರು ಆ ನಮ್ಮಪ್ಪ ಸಿದ್ಧಾರೂಢಪ್ಪ ಅಂತ. ಒಂದು ಮಠದ ಅಂಗಳ ಕಸ ಹೊಡೆಯವ್ರನ್ನ ಹಿಡ್ಕೊಂಡು, ಅಡುಗೆ ಮನೆಯಾಗ ಬಾಂಡೆ ತಿಕ್ಕವ್ರನ್ನ ಹಿಡ್ಕೊಂಡು, ಅಲಂಕಾರಕ್ಕೆ ಹೂ ಹರಿಯವ್ರನ್ನ ಕಟ್ಟವ್ರನ್ನ ಹಿಡ್ಕೊಂಡು, ಅಜ್ಜನ ತಲೆ ಮೇಲೆ ಬಂಗಾರದ ಕಿರೀಟವನ್ನು ಇಡೋವ್ರನ್ನ ಹಿಡ್ಕೊಂಡು, ಎಲ್ಲರ ಮೇಲೂ ಸಹಿತ ಸಮದೃಷ್ಟಿಯಿಂದ ನೋಡಿ ಎಲ್ಲರನ್ನು ಅನುಗ್ರಹಿಸುವಂಥ ಪುಣ್ಯಾತ್ಮ ಜ್ಞಾನದ ಸೂರ್ಯ ನಮ್ಮಪ್ಪ ಸಿದ್ಧಾರೂಢ. ನನ್ನ ಜೀವನದೊಳಗೆ ಎಲ್ಲ ದೇವತೆಗಳನ್ನೂ ನಾನು ನಂಬುತ್ತೇನೆ, ಎಲ್ಲ ಧರ್ಮಗಳನ್ನೂ ನಂಬುತ್ತೇನೆ. ಆ ಎಲ್ಲ ದೇವತೆಗಳನ್ನು, ಎಲ್ಲ ಧರ್ಮಗಳನ್ನು ನಮ್ಮಪ್ಪ ಸಿದ್ಧಾರೂಢನ ಪಾದದೊಳಗನ ಕಂಡನೆ. ಇಷ್ಟು ಮಾತ್ರ 100ಕ್ಕೆ 100 ಸತ್ಯ. ನನ್ನ ಉಸಿರಿ ಇರೋ ಮಟನೂ ಸಹಿತ ಅವನ ಧ್ಯಾನವನ್ನು ಮಾಡಿ ಹೋಗಬೇಕು ಅಂತೇಳಿ ನನಗೆ ಹಂಬಲ. ಆ ಹಂಬಲವನ್ನು ಪೂರ್ಣಗೊಳಿಸಪ್ಪ ಸಿದ್ಧಾರೂಢ ಅಂತ ಅವನ ಶ್ರೀಚರಣಕ್ಕೆ ಮತ್ತೆ ಪ್ರಾರ್ಥನೆ ಮಾಡೋದು. ಯಾಕಂದ್ರೆ ಯಾವ ಪ್ರಸಂಗಗಳು, ಯಾವ ಘಟನೆಗಳು ನಮ್ಮ ಕೈಯೊಳಗಿಲ್ಲ.
ನಾ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ರೆ ನಮ್ಮ ಕೈಯಾಗಿಲ್ಲ ಸದ್ಗುರುನಾಥ, ನೀ ಮಾಡಿಸ್ ಅಂತೇಳಿಕರ ಅವಾಗ ಶರಣಾಗೋದು. ಅದಕ್ಕೆ ಈ ಪವಿತ್ರವಾದಂಥ ಶಿವರಾತ್ರಿ ಉತ್ಸವ ಇವತ್ತು ಸಪ್ತಾಹದ 7ನೆಯ ದಿವಸ. ಇವತ್ತು ನಮ್ಮಪ್ಪನ ರಥದೊಳಗೆ ಕುಂಡ್ರಿಸಿ ವಿಶೇಷವಾಗಿ ಉತ್ಸವವನ್ನು ಮಾಡೋದು, ಆ ಉತ್ಸವವನ್ನು ಕಣ್ತುಂಬ ನೋಡಿ ಆನಂದ ಪಡುವುದು. ಜಾತ್ರೆ ಅಂದರೆ ಜಾ ಮತ್ತು ತ್ರಯ, ಆನಮಲ ಮಾಯಾಮಲ ಕಾರ್ಮಿಕ ಮಲಗಳನ್ನು ಕಳ್ಕೊಳ್ಳೋದನ್ನು ಜಾತ್ರೆ. ನಮ್ಮ ಹೃದಯನ ಒಂದು ರಥ ಆಗಬೇಕು, ನಮ್ಮ ಆತ್ಮನ ಸದ್ಗುರು ಸಿದ್ಧಾರೂಢ ಗುರುನಾಥಾರೂಢರಾಗಬೇಕು. ಈ ಒಂದು ಹೊರಗೆ ಕಾಣಿಸುವಂಥ ರಥ ಹೆಂಗೆ ತನ್ನ ಪಾದಗಟ್ಟಿಯನ್ನು ಮುಟ್ಟಿ ಬಂತು, ಹಂಗೆ ಈ ದೇಹ ಇರೋದ್ರೊಳಗೆ ಅದರ ಒಂದು ಗುರಿಯನ್ನು ಮುಟ್ಟಬೇಕು. ಹೆಂಗೆ ಮುಟ್ಟಬೇಕಂದ್ರೆ ಅಂತರಂಗದೊಳಗೆ ಸದ್ಗುರುನಾಥನನ್ನು ಸ್ಥಾಪಿಸಿಕೊಂಡು ಮುಟ್ಟಬೇಕು. ಅದು ನಿಜವಾದಂತಹ ಜಾತ್ರೆ. ಅದಕ್ಕೆ ಸಿದ್ಧಾರೂಢಜ್ಜನ ಜಾತ್ರೆಗೆ ಬಂದ್ರಿ ಅಂದ್ರೆ ಆನಂದವನ್ನು ಅನುಭವಿಸ್ರಿ. ಸಿದ್ಧಾರೂಢರು ಲೀಲೆಗಳನ್ನು ಮಾಡಿದ್ರಲ್ಲ, ಆ ಲೀಲೆಗಳನ್ನು ನೆನೆಸ್ರಿ. ಸಿದ್ಧಾರೂಢರು ಹೇಳಿದಂಗೆ ದೀನದಲಿತರಲ್ಲಿ ಬಡವರಲ್ಲಿ ಪರಮಾತ್ಮನನ್ನು ಕಾಣರಿ. ಒಂದಿಷ್ಟು ಅನ್ನ ಸಂತರ್ಪಣೆಯನ್ನು ಮಾಡಿರಿ. ನೀವೆಲ್ಲರೂ ಸಹಿತ ಉದ್ಧಾರ ಆಗ್ತೀರಿ, ನಾವೆಲ್ಲರೂ ಸಹಿತ ಉದ್ಧಾರವಾಗ್ತೀವಿ. ಅಂತಹ ಸದ್ಗುರು ಸಿದ್ಧಾರೂಢರು ಪರಮೇಶ್ವರನ ಸ್ವರೂಪರಾಗಿ ನಗುರೋರ್ ಅಧಿಕಂ ಅನ್ನುವುದನ್ನು ಸಿದ್ಧಪಡಿಸಿದ್ದಾರೆ. ಗುರುವಿನಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಕಲಿಯುಗದ ಕಾಮಧೇನು ಸದ್ಗುರು ಸಿದ್ಧಾರೂಢರು, ಕಲಿಯುಗದ ಕಲ್ಪವೃಕ್ಷ ಸದ್ಗುರು ಸಿದ್ಧಾರೂಢರು, ಜ್ಞಾನ ಸೂರ್ಯ ಸದ್ಗುರು ಸಿದ್ಧಾರೂಢರು. ಎಂತಹ ದಯಾಮೂರ್ತಿ ನಮ್ಮಪ್ಪ ಸಿದ್ಧಾರೂಢ ಅಂತ. ಯಾರ ಮನಸ್ಸು ನೋಸ್ತಿರ್ಕಿಲ್ಲ. ಅನ್ನಕ್ಕೆ ಎಷ್ಟು ಗೌರವವನ್ನು ಕೊಡ್ತಿದ್ರು. ಶಿವರಾತ್ರಿ ಜಾತ್ರೆ ಒಳಗೆ ಒಬ್ಬವ ಹೊಟ್ಟೆ ತುಂಬ ಊಟ ಮಾಡಿ ಹೆಚ್ಚು ನಡೆಸ್ಕೊಂಡಕ್ಕಾರ ಅದನ್ನು ಚೆಲ್ಲಕ್ಕೆ ಹೊಂಟಿದ್ದಂತ. ಸಿದ್ಧಾರೂಢರು ಓಡಿ ಹೋಗಿ ಅವನ ಕೈಯಾಗಿಂದ ಕಸ್ಕೊಂಡು ಹೇಳ್ತಾರೆ, ಏನು ಮಾಡಕ್ಕೆ ಹೊಂಟಿವೋ, ಇದನ್ನು ಚೆಲ್ಲಕ್ಕೆ ಹೊಂಟೀನ್ರಿ ಅಪ್ಪ ಅಂದು. ಏನೋ ಅನ್ನಪೂರ್ಣೇಶ್ವರಿನ ಚಲ್ತಿಯೇನ, ಹೊಟ್ಟೆ ಹಸದವ್ರು ಅಂತಾರೆ ತಾಯಿಲಿ ಅಂತ ಹೇಳ್ಕಾರ. ಅದನ್ನು ಉಳಿದಿದ್ದನ್ನು ಸಹಿತ ಪ್ರಸಾದದ ರಾಶಿ ಒಳಗೆ ಕೂಡಿಸಿದಂಥ ಮಹಾತ್ಮ ನೋಡ್ರಿ ಸಿದ್ಧಾರೂಢಪ್ಪ. ಎಷ್ಟೊಂದು ಅದ್ವೈತ ತತ್ವವನ್ನು ಪರಿಪಾಲನೆ ಮಾಡಿದರಂತ. ಎದರಲ್ಲೇನೂ ಭೇದ ಭಾವವನ್ನು ಕಾಣಲಿಲ್ಲ. ಇದು ಎಂಜಲ, ಇದು ಪ್ರಸಾದ, ಇದು ಮಡಿ, ಇದು ಮೈಲಿಗೆ, ಇದು ಪಕ್ಕ, ಇದು ಕಚ್ಚ, ಇದು ಜ್ಞಾನಿ, ಇದು ಅಜ್ಞಾನಿ, ಎಲ್ಲ ಭೇದವನ್ನು ಅಳಿದು ಶಿವನ ಸ್ವರೂಪರಾಗಿ ನಿಂತಹ ಅದ್ವೈತ ಮೂರ್ತಿ ನಮ್ಮಪ್ಪ ಸಿದ್ಧಾರೂಢ. ಇಂತಹ ಸಿದ್ಧಾರೂಢಪ್ಪನನ್ನು ಪಡೆದಂಥವ್ರು ನಾವು ಬಹಳ ಜನ್ಮದ ಪುಣ್ಯ ಮಾಡಿದ್ದೀವಿ. ಆ ಸದ್ಗುರುನಾಥನ ಕೃಪಾದೃಷ್ಟಿ ನಮಗೆ ಯಾವಾಗಲೂ ಸದಾಕಾಲ ಇರಲಿ ಅಂತೇಳಿ ಬೇಡೋನು. ಅಪ್ಪನ ರಥೋತ್ಸವದೊಳಗೆ ಪಾಲ್ಗೊಂಡು ಅವನ ಕೃಪಾದೃಷ್ಟಿ ನಮ್ಮೆಲ್ಲರ ಮೇಲೂ ಸದಾಕಾಲ ಇರಲಿಪ್ಪ ಅಂಥೇಳಿ ಬೇಡಿ ನಾವು ಮುಕ್ತಾತ್ಮರಾಗೋಣ. ಪಾರ್ವತಿ ಪತೆ ಶಿವ ಹರ 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 ಮಹಾದೇವ. श्रीमद् जगद्गुरु सिद्धारूढ़ स्वामी महाराज की जय। श्रीमद् जगद्गुरु गुरुनाथारूढ़ स्वामी महाराज की जय। सकल साधु संत महाराज की जय। जय मंगलम जय नमः पार्वती पते शिव हर हर महादेव। ओम श्री गुरु सिद्धारूढ़ाना बिद्दु बेडुवे निम्म चरणा। उद्धरिसो भव भयहरना ನಾ ಬಿಡೋದಿಲ್ಲೋ ನಿಮ್ಮಯ ಚರಣ. ನೀ ಮಾಡೋ ಎನ್ನ ಮೇಲೆ ಕರುಣಾ. ಧಾರುಣಿಯೊಳು ನೀ ಸಂಪನ್ನ. ಓಂ ಶ್ರೀ ಗುರು ಸಿದ್ಧಾರೂಢಾನ ಬಿದ್ದು ಬೇಡುವೆ ನಿಮ್ಮ ಚರಣ. ಅವನಿಯೊಳು ನಿಮಿತ್ಯ ಬಾಂಧವ ನೀನು.
ಭವಸಿಂಧು ಕುಂಭಸಂಭವನು ನೀನು, ಕವಿದ ಜ್ಞಾನತಿಮಿರತರಣಿ ನೀನು, ತವನತ ಜನಧೇನು ಗುರುಕುಲ ಭಾನು. ಓಂ ಶ್ರೀ ಗುರು ಸಿದ್ಧಾರೂಢಾನಾಂ ಬಿದ್ದು ಬೇಡುವೆ ನಿಮ್ಮ ಚರಣ. ಧರೆಯೊಳತ್ಯಧಿಕ ಶಾಂತಿಯು ನೀನು, ಕರುಣವಿದ್ಯೆಗಳುಳ್ಳ ಗುರುಮೂರ್ತಿ ನೀನು, ಪರತರ ಶಾಸ್ತ್ರ ನೀನು, ವರಭ್ರೂಲತಾಪುರವಾಸ ನನ್ನಪ್ಪ ನೀನು. ಓಂ ಶ್ರೀ ಗುರು ಸಿದ್ಧಾರೂಢಾನಾಂ ಬಿದ್ದು ಬೇಡುವೆ ನಿಮ್ಮ ಚರಣ. ಓಂ ಶಾಂತಿ ಶಾಂತಿ ಶಾಂತಿ.